ವೀಕ್ಷಕರೇ, ಹಾವೇರಿ ಜಿಲ್ಲೆಗೆ ಯಶೋಧ, ಉತ್ತರ ಕನ್ನಡಕ್ಕೆ ದೀಪನ್ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಐಪಿಎಸ್ ಅಧಿಕಾರಿ ಯಶೋಧ ವಂಟಗೋಡಿ ಈ ಹಿಂದೆ ಕಾರಾಗೃಹದ ಎಸ್ಪಿ ಆಗಿದ್ದರು. ಈ ಹಿಂದೆ ಹಾವೇರಿಯ ಎಸ್ಪಿ ಆಗಿದ್ದ ಅಂಶುಕುಮಾರ್ ಅವರನ್ನ ಈಗ ಕಾರಾಗೃಹದ ಎಸ್ಪಿ ಸ್ಥಾನಕ್ಕೆ ಕಳುಹಿಸಿಕೊಡಲಾಗಿದೆ. ಅದೇ ರೀತಿ ರಾಜ್ಯ ಮೀಸಲು ಪಡೆಯ 1ನೇ ಬೆಟಾಲಿಯನ್ ಕಮಾಂಡೆಂಟ್ ಆಗಿದ್ದ ಐಪಿಎಸ್ ಅಧಿಕಾರಿ ದೀಪನ್ ಎಂಎನ್ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿ ನೇಮಕಗೊಂಡಿದ್ದಾರೆ. ಈ ಹಿಂದಿನ ಉತ್ತರ ಕನ್ನಡದ ಎಸ್ಪಿ ಆಗಿದ್ದ ಎಂ ನಾರಾಯಣ ಅವರನ್ನ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಹುದ್ದೆಗೆ ನಿಯೋಜಿಸಲಾಗಿದೆ. ಇದರ ಜೊತೆಗೆ ರಾಜ್ಯದ ಒಟ್ಟು 35 ಐಪಿಎಸ್ ಅಧಿಕಾರಿಗಳ ಕಾರ್ಯಸ್ಥಾನಗಳನ್ನ ಅದಲು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸದ್ಯ ಕರ್ನಾಟಕದಲ್ಲಿ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಪಕ್ಷದ ರಾಜಕೀಯ ಮೇಲಾಟಗಳು ಚುರುಕುಗೊಂಡಿರುವಾಗ ಸರ್ಕಾರ ಅಧಿಕಾರಿಗಳ ವರ್ಗಾವಣೆಗೆ ಕೈ ಹಾಕಿದೆ. ಬಹುಶಃ ಸಿದ್ದರಾಮಯ್ಯ ಸಾರಥ್ಯದ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಮಾಡುತ್ತಿರೋದು ಇದೇ ಕಡೆಯದಾಗಲೂಬಹುದು. ಮುಂದಿನ ವರ್ಗಾವಣೆಗಳೆಲ್ಲ ಹೊಸ ಸರ್ಕಾರ ಬಂದ ಮೇಲೆ ನಡೆಯಬಹುದಾಗಿದೆ ಎಂದು ಅಧಿಕಾರಿ ವಲಯಗಳಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ.